ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ BR ನ್ಯಾಷನಲ್ ಕಾಲೇಜಿನ ಮೈದಾನದಲ್ಲಿ ಮ್ಯಾಂಗೋ ಉತ್ಸವ 2 ದಿನಕ್ಕೆ ಕಾಲಿಟ್ಟಿದೆ ವೀಕ್ಷಕರೇ. ಈ ದಿನ ಜಂಗುಳಿ ಸ್ತೋಮವನ್ನು ತಾವು ನೋಡಬಹುದು. ಸುಮಾರು ಈ ವಾಸವಿ ಕಾಂಡಿಮೆಂಟ್ಸ್ಗೆ ಸುಮಾರು ಕ್ಯೂ ನಿಂತಿದ್ದಾರೆ. ಎಂಟ್ರೆನ್ಸಲ್ಲಿ ಬಂದರೆ ಪಾಪ ಊದುಬತ್ತಿ ಕೂಡ ಒಂದು ಕಂಪ್ನಿಯವರು ನೋಡಿ ಜನಗಳಿಗೆ ಉಚಿತವಾಗಿ ನೀಡ್ತಾ ಇದ್ದಾರೆ. ಸರ್ ನಿಮ್ಮದು ಯಾವ ಸರ್ ಅದು ಊದುಬತ್ತಿ? ಬ್ಲ್ಯಾಕ್ ಸ್ಟಾರಾ? ಏನು ಉಚಿತವಾಗಿ ಕೊಡ್ತಾ ಇದ್ದೀರಾ? ಬ್ಲ್ಯಾಕ್ ಸ್ಟೋನಾ? ಫ್ರೀ ಸ್ಯಾಂಪ್ಲಿಂಗ್. ಯಾವುದು ಕಂಪ್ನಿ ಹೆಸರು? ಓಹೋ. ತಮ್ಮ ಹೆಸರು? ಸರ್ ನಮ್ಮ ಹೆಸರು ರುದ್ರಸ್ವಾಮಿ ಅಂತ. ಹೌದು, ಅಲ್ಲೇ ಕೆಲಸ ಮಾಡ್ತೀರಾ? ಹೌದು ಸರ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಕೆಲಸ ಮಾಡ್ತಾ ಇದ್ದೀವಿ. ನೋಡಿ ವೀಕ್ಷಕರೇ, ಆ ಒಂದು ಪ್ರಾಡಕ್ಟ್ ಪ್ರಮೋಷನ್ ಮಾಡಲು ಪಾಪ ಉಚಿತವಾಗಿ ಕೊಡ್ತಾ ಇದ್ದಾರೆ ಸ್ಯಾಂಪಲ್ಲು. ಅವರೊಂದು ಪ್ರಾಡಕ್ಟು ಒಳ್ಳೆ ಪ್ರಾಡಕ್ಟು ಮೂವ್ ಆಗಲಿ ಅಂತ ಅವ್ರಿಗೆ ಇದು ಮಾಡೋಣ. ಎಲ್ಲಿ ನೋಡಿದ್ರೂ ಜಂಗುಳಿ, ಯಾವ ಸ್ಟಾಲಲ್ಲಿ ನೋಡಿದ್ರೂ ಸಹ ಕ್ಯೂನಲ್ಲಿ ನಿಂತಿದ್ದಾರೆ ವೀಕ್ಷಕರೇ. ಸುಮಾರು ಜನ ಲಗ್ಗೆ ಹಾಕಿದ್ದಾರೆ. ಈ ಒಂದು ರಶ್ ನೋಡಿದ್ರೆ ಎಲ್ಲೋ ಫ್ರೀಯಾಗಿ ಕೊಡ್ತಾ ಇದ್ದಾರೇನೋ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅಂತ ಅನ್ಕೋಬೇಕು. ಆದರೆ ಯಾವುದೇ ಫ್ರೀ ಇಲ್ಲ ನೋಡಿ. ಯಾವುದೇ ಫ್ರೀ ಇಲ್ಲ ಅಂದ್ರೂ ಜನರು ಯಾವ ರೀತಿ ಮುತ್ಕೊಂಡಿದ್ದಾರೆ ಅಂತ ನೀವು ನೋಡ್ಬೋದು. ಸ್ಟಾಲ್ಗಳು, ಮ್ಯಾಂಗೋ ಜ್ಯೂಸ್ ಕೌಂಟರು, ಐಸ್ ಕ್ರೀಮ್ ನೋಡಿ ಯಾವ ರೀತಿ ಸಾಲು ಗಟ್ಟಿ ನಿಂತಿದ್ದಾರೆ ಅಂದರೆ ಪಾಪ ಆ ಒಂದು ಟೇಸ್ಟ್ ನೋಡಲು ಜನ ಸಾಮಾನ್ಯರು ಓಡೋಡಿ ಬಂದಿದ್ದಾರೆ ನೋಡಿ. ನೀವು ಯಾವ ಸ್ಟಾಲ್ ಮ್ಯಾಂಗೋ ಪೂರಿ ಸೀಕರಣೆ ಕೌಂಟ್ರು ಅದನ್ನು ತೋರಿಸ್ತೀನಿ. ಅದು ಕೂಡ ಅಷ್ಟೇ ಸುಮಾರು ಕ್ಯೂ ನಿಂತಿದ್ದಾರೆ. ಪ್ರೊಡಕ್ಷನ್ನೇ ಕಮ್ಮಿ, ಜನನೇ ಜಾಸ್ತಿ ಇದೆ. ಒಳ್ಳೆ ವ್ಯಾಪಾರ ನಡೆಸ್ತಾ ಇದ್ದಾರೆ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು. ನೋಡಿ ಜನಸ್ತೋಮ ಹಿಂಗಿದ್ದಾರೆ ನೋಡಿ, ಎಲ್ಲ ಸಾಲು ಗಟ್ಟಿ ನಿಂತಿದ್ದಾರೆ. ಮೇಡಮ್ ಎಷ್ಟೊತ್ತಿಂದ ನಿಂತಿದ್ದೀರಾ ನೀವು? ಮೇಡಮ್ ಅವರೇ, ಹಲೋ ಸರ್, ಎಷ್ಟೊತ್ತಿಂದ ನಿಂತಿದ್ದೀರಾ? 15 ನಿಮಿಷ ಆಯಿತು. 15 ನಿಮಿಷ ಇನ್ನೂ ಸಿಕ್ಕಿಲ್ಲ ನಿಮಗೆ ಟೇಸ್ಟ್ ಮಾಡೋಕ್ಕೆ. ಟೈಮ್ ಹಿಡಿಯುತ್ತೆ. ಅದು ನೋಡಿ ವೀಕ್ಷಕರೇ, ಪಾಪ ಫೋನ್ಗಳಲ್ಲಿ ಮಾತಾಡಿಕೊಂಡು ಯಾವ ರೀತಿ ಕ್ಯೂ ನಿಂತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮಗೆ ಆಶ್ಚರ್ಯ ಆಗ್ತದೆ. ಆ ರೀತಿ ಕ್ಯೂ ನಿಂತಿದ್ದಾರೆ. ಬಟ್ಟೆ ಮಳಿಗೆಗಳು ಸ್ವಲ್ಪ ಖಾಲಿ ಇದೆ. ಬೇರೆ ಮಳಿಗೆಗಳು ಕೂಡ ಸ್ವಲ್ಪ ಕಮ್ಮಿ ಇದೆ. SLV ಅವ್ರಿಗೆ ಮಾತ್ರ ಜನ ನೊಣಗಳು ಮುತ್ಕೊಂಡವ್ರೆ. SLV ಕಾಂಡಿಮೆಂಟ್ಸ್ ಅವರಿಗೆ ಗುಜರಾತ್ ಕಾಟನ್ ಸಾಡಿ ಓನ್ಲಿ 500. ಓನ್ಲಿ 500 ಗುಜರಾತ್ ಕಾಟನ್ ಸಾಡಿ ಮ್ಯಾಮ್. ಆಯೋಜನೆ ಮಾಡಿರುವ ಮೇಡಮ್ ಅವ್ರಿಗೆ ಹೇಳ್ಬೇಕು, ಸ್ವಲ್ಪ ಇಲ್ಲಿ ಕತ್ಲು ಅಂತ ಸುಮಾರು ಜನ ಹೇಳ್ತಾರೆ. ಲೈಟಿಂಗ್ದು ಒಂದು ಸ್ವಲ್ಪ ಅನುಕೂಲ ಮಾಡಬೇಕು ಅಂತ ಹೇಳೋಣ. ನೋಡಿ ಯಾವುದೇ ಇದ್ರೂ ಈ ಸ್ಟಾಲಲ್ಲಿ ಜನಗಳು ಎಷ್ಟು ದೂರ ಕ್ಯೂ ನಿಂತ್ಕೊಂಡಿದ್ದಾರೆ ಅಂತ ನಾವು ನೋಡ್ಬೋದು. ನೋಡಿ ವೀಕ್ಷಕರೇ, ಮ್ಯಾಂಗೋ ಹೋಳಿಗೆ ಕೌಂಟರು ನೋಡಿ ಯಾವ ರೀತಿ ಜನ ಕ್ಯೂ ನಿಂತಿದ್ದಾರೆ ಅಂತ ತಾವು ನೋಡ್ಬೋದು. ಹೋಳಿಗೆಗೆ ಮ್ಯಾಂಗೋ ಟೇಸ್ಟ್ ನೋಡೋಕ್ಕೆ ಸುಮಾರು ಜನ ಗಂಟೆಗಟ್ಟಲೆ ಕಾಯ್ತದೆ. ಗಂಟೆಗಟ್ಟಲೆ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವರು ನೋಡಿ ಯಾವ ರೀತಿ ಜನಗಳನ್ನ ಮೋಡಿ ಮಾಡಿದ್ದಾರೆ ಅಂತ ತಾವು ನೋಡ್ಬೋದು. ನೋಡಿ ಯಾವ ಕೌಂಟ್ರಲ್ಲಿ ನೋಡಿದ್ರು ನೋಡಿ ಯಾವುದೋ ಮ್ಯಾಂಗೋ ಸ್ಯಾಂಡ್ವಿಚ್ ಕೌಂಟ್ರು, ಅದಕ್ಕೂ ಕೂಡ ಕ್ಯೂ ನೋಡಿ. ಏನು ಮೇಡಮ್ ಅವರೇ, ಫುಲ್ ಖುಷಿಯಲ್ಲಿದ್ದೀರಾ? ಮಾತಾಡೋಕ್ಕೆ ಟೈಮ್ ಇಲ್ಲ ಪಾಪ. ಇಲ್ಲೇ ಕ್ಯೂನಲ್ಲಿ ಬರಬೇಕು.
ಏನು ಮೇಡಮ್ ನಿನ್ನೆ ಫುಲ್ ರಶ್ ಇರಲಿಲ್ಲ, ಇವತ್ತು ಫುಲ್ ರಶ್ ಇದೆ. ಏನಂತೀರಾ? ಕಸ್ಟಮರ್ ಬರ್ತಾ ಇದ್ದಾರೆ. ನಮ್ಮನ್ನು ಮಾತಾಡೋಕ್ಕೆ ಪಾಪ ಇದಿಲ್ಲ. ಓಕೆ, ಕ್ಯಾರಿ ಆನ್. ನಿಮಗೆ ಡಿಸ್ಟರ್ಬ್ ಮಾಡ್ಬಾರ್ದು ಈ ಟೈಮಲ್ಲೇ. ನೆಕ್ಸ್ಟ್ ನೋಡೋಣ, ಫ್ರೀ ಆಗಿದ್ದಾಗ ಬಂದು ಮಾತಾಡ್ತೀವಿ. ಓಕೆ, ಥ್ಯಾಂಕ್ ಯು. ನೋಡಿ ಎಷ್ಟು ಜನ ಕ್ಯೂ ನಿಲ್ಸಿದ್ದೀರಾ ನೀವು. ಹ್ಞೂ, ಬೇಗ ಬೇಗ ಇಶ್ಯೂ ಮಾಡಿಬಿಡಿ ಪಾಪ, ಮನೆಗಳ್ಗೆ ಹೋಗಲಿ ನೈಟ್ ಟೈಮು. ಮಾವುಕಾಯಿ ಬಿರಿಯಾನಿ, ಮ್ಯಾಂಗೋ ರೈಸ್ ಕೋಟ ನೋಡಿ. ಇಲ್ಲೂ ಕೂಡ ಸಾಲುಗಟ್ಟಿ ನಿಂತಿದ್ದಾರೆ ನೋಡಿ. ಎಲ್ಲ ಸಾಲುಗಟ್ಟಿ ನಿಂತಿರೋವಂಥವ್ರು ಸುಮಾರು ಹೊತ್ತಿಂದ ಕಾಯ್ಕೊಂಡೇ ಇದ್ದಾರೆ. ಮೇಡಮ್ ಎಷ್ಟೊತ್ತಿಂದ ನಿಂತಿದ್ದೀರಾ ನೀವು? ಹಾಂ, ಅಲ್ಲ ಎಷ್ಟೊತ್ತಿಂದ ಕ್ಯೂನಲ್ಲಿ ನಿಂತಿದ್ದೀರಾ? ಹಾಫ್ ಆನ್ ಅವರಿಂದ ನೋಡಿ ವೀಕ್ಷಕರೇ, ಹಾಫ್ ಆನ್ ಅವರಿಂದ ನಿಂತಿದ್ದಾರೆ ಪಾಪ ಈ ಟೇಸ್ಟ್ ನೋಡೋಕ್ಕೆ. ನಮ್ಮ ಸ್ನೇಹಿತರು ಮ್ಯಾಂಗೋ ದೋಸೆ ಕೊಟ್ರಿಗೆ ಚೂರು ಮೀಟ್ ಮಾಡೋಣ ಅಂದರು. ಇಲ್ಲಿ ನೋಡಿ ಪಾಪ ಒಂದೊಂದು ಪ್ಲೇಟಲ್ಲಿ 5 ಹಾಕಿದ್ರೂ ಸಹ ಪಾಪ ಅವ್ರಿಗೆ ಆಗ್ತಾಯಿಲ್ಲ ನೋಡಿ. ಇಲ್ಲಿ ಸುಮಾರು ಹೊತ್ತು ನಿಂತಿದ್ದಾರೆ ಜನಸಾಮಾನ್ಯರು ನೋಡಿ. ಸಾಲುಗಟ್ಟಿ ನಿಂತ ಜನ ನೋಡಿ, ಎಲ್ಲಿವರೆಗೂ ಇದೆ ನೋಡಿ ಸರ್. ಏನು ಇಷ್ಟೊಂದು ಜನನ? ಮೇಡಮ್ ಅವ್ರಿಗೆ ಇವತ್ತು ಖುಷಿಯಾಗ್ಬಿಟ್ಟಿರುತ್ತೆ. ಇನ್ನೊಂದು ಕೌಂಟ್ರ್ ನೋಡೋಣ, ಚಿತ್ರಾನ್ನ ಮತ್ತು ರೈಸ್ ಕೌಂಟ್ರ್. ಇದರಲ್ಲಿ ಕೂಡ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ತಿನ್ನೋಕ್ಕೆ ನೋಡಿ. ನೋಡಿ, ಒಬ್ಬರಿಂದ ಒಬ್ಬರು ಸಾಲುಗಟ್ಟಿ ನಿಂತಿದ್ದಾರೆ. ಅದೇನೋ ನಮ್ಮ ಮೇಡಮ್ ಅವರು ವಾಸವಿ ಕಾಂಡಿಮೆಂಟ್ಸ್ ಏನೋ ಮಾಡಿದ್ದಾರೆ ಜನಗಳಿಗೆ ನೋಡಿ. ಯಾವ ರೀತಿ ನಿಂತಿದ್ದಾರೆ. ಹೋಂಡಾ ಕೌಂಟರು, ಬಜ್ಜಿ ಕೌಂಟರು ನೋಡಿದ. ಹೋಂಡಾ ಬಜ್ಜಿ ಕೌಂಟ್ರಲ್ಲೂ ಕೂಡ ನೋಡಿ. ಅವರೇನೋ ಪಾಪ ಫಾಸ್ಟಾಗಿ ಕೊಡ್ತಾ ಇದ್ದಾರೆ, ಆದರೆ ಪಾಪ ಜನ ಪಟ ಅಂತ ಬರ್ತಾ ಇದ್ದಾರೆ. ಬೋಂಡ ಆಗೋಯ್ತಂತೆ, ವಡೆ ಇದೆ ಪಾಪ. ಈ ಒಂದು ವಡೆನೂ 4, 8, 11, 12 ಇದೆ. ಈ 12 ಪಾಪ ಸಾಕಾಗಲ್ಲ ನೋಡಿ. ಎಲ್ಲ ಸಾಲುಗಟ್ಟಿ ನಿಂತಿದ್ದಾರೆ ಜನ ಎಲ್ಲ. ಎಲ್ಲದಕ್ಕೂ ಇಷ್ಟೊಂದು ಡಿಮ್ಯಾಂಡ್ ಬೆಂಗಳೂರಲ್ಲಿ ಅಂದರೆ ಥರ ನಿಜವಾಗ್ಲೂ. ಈ 30 ಮಿನಿಟ್ಸಿಂದ ಹೋಗ್ಲಿ. ಟೇಸ್ಟ್ ಆದರೂ ನೋಡಿದ್ರಾ? ಚೆನ್ನಾಗಿದೆಯಾ? ಪರವಾಗಿಲ್ವಾ? ತುಂಬ ಕ್ರೌಡ್ ಜಾಸ್ತಿ, ಬಿಸಿಲು ಬೇರೆ, ಲೇಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಏನು ಸರ್, ಎಷ್ಟೊತ್ತಿಂದ ಇದ್ದೀರಾ ಕೌಂಟ್ರಲ್ಲೇ? ಟೈಮ್ ನೋಡಿಲ್ವಾ ಪಾಪ? ಟೈಮ್ ಕೂಡ ನೋಡಿಲ್ವಂತೆ ಅವರು. ಆ ಟೈಮು ಕೂಡ ನೋಡಿದೆ ಕ್ಯೂನಲ್ಲಿ ನಿಂತ್ಕೊಳ್ತಾರೆ ಜನ ಅಂತಂದರೆ. ನಮ್ಮ ಕಾಂಡಿಮೆಂಟ್ಸ್ ಯಾವ ಪವರ್ಫುಲ್ ಅಂತ ಈ ಮೇಳಕ್ಕೆ ಒಂದು ಮೆರುಗು ನೀಡಿದೆ ಮೇಡಮ್ ಅವ್ರದ್ದು. ಯಾರ್ದು? ವಾಸವಿ ಕಾಂಡಿಮೆಂಟ್ಸ್ ಬಜ್ಜಿ ಬೋಂಡ. ಸರ್, ಎಷ್ಟೊತ್ತಿಂದ ಇದ್ದೀರಾ ಕ್ಯೂನಲ್ಲಿ? ಪಾಪ ಅವ್ರಿಗೆ ನಾಚಿಕೆ ಆಗ್ತಾಯಿದೆ ಪಾಪ ಹೇಳ್ಕೊಳಕ್ಕೆ ನೋಡಿ. ಎಷ್ಟು ಕ್ಯೂ ಇದೆ ಅಂತಂದರೆ ನೋಡಿ, ತಿಂತಾನೆ ಬಡ್ಡಿ ಬೋಂಡಾಗೆ ಪಾಪ ನೋಡಿ ಕ್ಯೂನಲ್ಲಿ ತಿಂತಾನೇ ಇದ್ದಾರೆ ಪಾಪ. ಒಂದು ಬಾಟ್ಲು ಬೇರೆ ಇಟ್ಕೊಂಡವ್ರೆ ಕಂಕಳಲ್ಲೇ. ತಿಂತ ಅವ್ರು ತಿನ್ನೋ ಅಷ್ಟು. ಹೆಂಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ. ಅದಕ್ಕೋಸ್ಕರ ಕ್ಯೂನಲ್ಲಿ ನಿಂತಿದ್ರ ಬೋಂಡ ಬಜ್ಜಿಗೆ. ಏನೆಲ್ಲ ಫುಲ್ ಫ್ಯಾಮಿಲಿನಾ? ಹೌದಾ, ವೆರಿ ಗುಡ್.
ಹೋಳಿಗೆ ದೋಸೆ ಬಜ್ಜಿ. ನೋಡಿ ನೋಡಿ ವೀಕ್ಷಕರೇ, ಯಾವ ರೀತಿ ಜನ ಮುತ್ತಿಗೆ ಹಾಕಿದ್ದಾರೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಆಗೋದು. ನೋಡಿ ಬೇಕ್ರಿ ಕೌಂಟರು ಯಾವ ರೀತಿ ಕ್ಯೂ ನಿಂತ್ಕೊಂಡಿದ್ದಾರೆ ಅಂದರೆ ನೋಡ್ಕೊಂಡಿದ್ದಾರೆ. ಇಲ್ಲಿ ಸ್ವೀಟ್ಸು, ಜಾಂಗ್ರಿ, ಮೈಸೂರು ಪಾಕ್, ಗೋವಾ, ಪೇಡ ಎಲ್ಲ ಇದೆ. ನೋಡಿ ಯಾವ ರೀತಿ ಕ್ಯೂ ನಿಂತಿದ್ದಾರೆ ನೋಡಿ, ಎಲ್ಲ ಫುಲ್ ಕ್ಯೂ ನಿಂತಿದ್ದಾರೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆಯಾ? ಏನು ತಿಂತಾ ಇದ್ದೀರಾ? ಜಿಲೇಬಿನಾ? ಹೌದು ಸರ್. ಎಷ್ಟೊತ್ತಿಂದ ನೀವು ಕಾಯ್ತಾ ಇದ್ರಿ ಕ್ಯೂನಲ್ಲಿ? ಸರ್ ಒಂದು 20 ಮಿನಿಟ್ಸ್ ಆಯಿತು. 20 ಮಿನಿಟ್ಸಾ? ವೆರಿ ಗುಡ್. ಸವ ನೋಡಿದ್ರಿ, ಅದನ್ನ ಪೋಸ್ಟ್ ಮಾಡಿ ಟ್ಯಾಗ್ ಮಾಡಬೇಕು ನಮ್ಮ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಪೇಜ್ಗೆ. ಶೋರ ಅದನ್ನ ನಾವು ರೀಪೋಸ್ಟ್ ಮಾಡ್ತೀವಿ, ಒಂದು ಡ್ಯಾನ್ಸ್ನ ನಮ್ಮ ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಪೇಜ್ಗೆ. ಓಕೆನಾ? ಜೋರದ ಚಪ್ಪಾಳೆಯಲ್ಲಿ ನಮ್ಮ ಸಂಧ್ಯಾ ಅವ್ರಿಗೆ ಸೂಪರ್ ಟ್ಯಾಲೆಂಟ್. ಸೊ ಯಾರಿಗೆ ನೆಕ್ಸ್ಟ್ ಹುಡುಗರು ರೆಡಿ ಇದ್ದೀರಾ? ಹುಡುಗಿಯರು ಡ್ಯಾನ್ಸ್ ಆಡ್ತಾರೆ ಅಂದ್ರೆ ಬಂದೆ. ಹಾಗೆ ಈಗ ನಮ್ಮ ಒಬ್ಬ ರೈತರು ಹಿರಿಯರು ಬಂದು ಸ್ಟೇಜ್ ಮೇಲೆ ಒಂದು 500 kg ಮಾವಿನ ಹಣ್ಣು ಮಾರಾಟ ಮಾಡಿದ್ದೇವೆ ಅಂತ ಹೇಳಿದ್ರು. ಆ ಥರ ಬಂದು ಹೇಳೋದು ತುಂಬ ವಿರಳ. ನನಗೆ ಅಲ್ಲಿಂದ ಕೂತ್ಕೊಂಡು ನಾನು ಕೇಳಿಸ್ಕೊಂಡೆ, ತುಂಬ ಸಂತೋಷ ಆಯಿತು. ಇಲ್ಲಿ ಎಲ್ಲ ಮ್ಯಾಂಗೋಗಳನ್ನ, ಮಾವಿನ ಹಣ್ಣುಗಳನ್ನ ಎಲ್ಲ ಜಿಲ್ಲೆಗಳಿಂದ ತರಿಸ್ಕೊಂಡಿದ್ದೀರಲ್ಲ, ಎಲ್ಲ ನಿಮ್ಮ ಮಾವಿನ ಹಣ್ಣುಗಳೆಲ್ಲ ಮಾರಾಟ ಆಗಿ ನಿಮ್ಮ ಬ್ಯಾಗ್ಗಳಲ್ಲಿ ದುಡ್ಡನ್ನ ತುಂಬಿಸ್ಕೊಂಡು ಹೋಗಿ ಮನೆಗಳಲ್ಲಿ ಸಂತೋಷವಾಗಿ ಮತ್ತೊಂದು ಸಲ ಉಗಾದಿ ಹಬ್ಬ ಆಚರಣೆ ಮಾಡ್ಕೋಬೇಕು ಅಂತ ನಾನು ಹೃತ್ಪೂರ್ವಕವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಒಂದು ನಿಮಿಷ ಹಂಗೆ ಮೇಡಮ್, ನಮಸ್ಕಾರ. ಜನಕ್ಕೂ ಬರಕ್ ಕಷ್ಟ ಆಗುತ್ತೆ. ಆಮೇಲೆ ನಾವು ಫುಡ್ ಅಂದ್ರೆ ಊಟದ ತಿಂಡಿಗಳು ಅದೆಲ್ಲಾನು ಈ ಬಿಸಿಲಿಗೆ ತುಂಬಾ ಹೊತ್ತು ಇರೋದಿಲ್ಲ. ಅದು ತಯಾರು ಜಾಸ್ತಿ ಮಾಡಿ ಇಟ್ಕೊಳ್ಳೋಕ್ಕೂ ಕಷ್ಟನೇ ನಮ್ಗೆ. ಹಾಗೆ ಇವತ್ತು ನಾನು ನೋಡ್ತಾ ಇದ್ರೆ ಮಧ್ಯಾಹ್ನದ ಮೇಲೆ ಎಲ್ಲ ಜನ ಗ್ರಾಹಕರೆಲ್ಲ ಬಂದು ಸವಿತಾ ಇರೋದು ತುಂಬಾ ಚೆನ್ನಾಗಿದೆ. ಅಲ್ಲ ನೀವು ಯಾವ್ದು ಟೇಸ್ಟು ನಿಮ್ಮದು? ನಾನು ಇಷ್ಟೊತ್ತು ನಿಮ್ಮ ಎಲ್ಲ ಸ್ಟಾಲ್ಗಳು ಒಂದು ಬಿಡ್ದಿರಾ, ವಾಸವಿ ಕಾಂಡಿಮೆಂಟ್ಸ್ ವಾಸವಿ ಎಲ್ಲದರಲ್ಲೂ ಸುಮಾರು ಅರ್ಧ ಗಂಟೆಯಿಂದ 3/4 ಗಂಟೆ ಕ್ಯೂ ನಿಂತ್ಕೊಂತ ಇದ್ದೀರಾ. ಯಾವ ರೀತಿ ನೀವು ಮೋಡಿ ಮಾಡಿದ್ದೀರಾ ನಮ್ಮ ಗ್ರಾಹಕರಿಗೆ? ಮೋಡಿ ಇಲ್ಲ, ನಿಜವಾಗ್ಲೂ ಹೇಳ್ತೀನಿ, ಗ್ರಾಹಕರಿಗೆ ನಾವು ಡೈರೆಕ್ಟ್ ಕ್ಯಾಮ್ರಾ ಇಟ್ಟು ಕೇಳಿದ್ವಿ. ಏನು ಸರ್ ಅಂದರೆ ತುಂಬ ಚೆನ್ನಾಗಿದೆ ಅಂತಾರೆ. ಎಷ್ಟು ನಿಮಿಷ ಆಯಿತು ಅಂದರೆ 20 ನಿಮಿಷ 30 ನಿಮಿಷ ಅಂತಾರೆ. ಒಬ್ಬರು ದೋಸೆ ತಿಂತಾ ಇದ್ದಾರೆ. ಏನು ಸರ್ ಅಂದರೆ ದೋಸೆ ತಿನ್ಕೊಂಡು ಹೋಗ್ತಾ ಇರ್ತೀನಿ ಸರ್, ಟೈಮ್ ಇರಲ್ಲ. ದೋಸೆ ತಿಂತಾದ ತಕ್ಷಣ 15-20 ನಿಮಿಷಕ್ಕೆ ಕ್ಯೂನಲ್ಲಿ ಕರೆಕ್ಟಾಗಿ ಬರ್ತೀನಿ, ಬಜ್ಜಿ ಸಿಗುತ್ತೆ, ಬೋಂಡ ಸಿಗುತ್ತೆ ಅಂತಾರೆ. ಆ ಬಜ್ಜಿ ಬೋಂಡ ಸವಿತಾರೆ. ಅದು ಯಾಕೆಂದ್ರೆ ವಾಸವಿ ಕಾಂಡಿಮೆಂಟ್ಸ್ ಅಂದ್ರೇನೆ ರುಚಿ ಮತ್ತೆ ಶುಚಿ ಎರಡೂ ನಾವು ಇಷ್ಟು ವರ್ಷಗಳಿಂದ ನಾವು ಕಾಪಾಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಗ್ರಾಹಕರಿಗೂ ಖುಷಿ ಕೊಡ್ಬೇಕು. ನಾವು ದುಡ್ಡು ತಗೊಂಡೇ ಮಾರಾಟ ಮಾಡೋದು, ಆದ್ರೂ ಅವರು ತಿಂದು ಆರೋಗ್ಯಕರವಾಗಿರ್ಬೇಕು. ಅದೇ ನಮ್ಮ ಅಭಿಲಾಷೆ. ಅಲ್ಲ, ನನ್ನ ಅಂದಾಜು ಇವತ್ತು ಹಿಂಗಿದ್ರೆ ನಾಳೆ ನಾಡಿದ್ದೇನು ನಾವೇನು ಕಾಲಿಕ್ಕಕ್ಕೂ ಆಗಲ್ವೇನೋ, ನಮ್ಮನ್ನೇ ತಳ್ಳಿಬಿಡ್ತಾರೆ. ಪ್ರಶ್ನವ್ರಾದ್ರೆ ಶನಿವಾರ ಭಾನುವಾರ ಎಲ್ಲರೂ ಬಂದು ಸವಿದು ಆನಂದವಾಗಿ ಹೋಗ್ಬೇಕು. ಮತ್ತೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಆಲ್ರೆಡಿ ಎಲ್ಲ ನೋಡಿದ್ದಾರೆ. ನಿಮ್ಮ ಬಗ್ಗೆ ರೈತರು ತುಂಬ ಒಲವು ಇಟ್ಕೊಂಡಿದ್ದಾರೆ. ನಿಮಗೆ ಲಾಟ್ ಆಫ್ ಥ್ಯಾಂಕ್ಸ್ ಹೇಳಿದ್ದಾರೆ. ನಿನ್ನೆ ನಿಮ್ಮ ಮಗಳು ಕೂಡ ನಮ್ಮ ಚಾನಲ್ಗೆ ಬೈಟ್ ಕೊಟ್ಟಿದ್ರು, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಇದನ್ನು ನೀವು ಹಿಂಗೆ ಮುಂದುವರಿಸ್ತೀರಾ ಮೇಡಮ್ ಮೇಳನ? ಮುಂದುವರಿಸ್ಕೊಂಡು ಹೋಗ್ತೀವಿ. ಇನ್ನು ಬೇರೆ ಬೆಳೆಗಳು ಯಾವುದು ರೈತರಿಗೆ ಯಾವುದು ಬೆಳೆ ಅವರು ಮಾರಾಟ ಮಾಡೋಕ್ಕಾಗದೆ ಇರುತ್ತೆ, ನಮ್ಮ ಹತ್ರ ಬಂದು ಮಾತಾಡಿದ್ರೆ ಅದ್ರ ಬಗ್ಗೆನೂ ನಾವು ಯೋಚನೆ ಮಾಡಿ ಅದರ ಖಾದ್ಯಗಳು. ಒಟ್ಟಲ್ಲಿ ಸರ್ಕಾರಗಳು ಕೂಡ ನಿಜವಾಗ್ಲೂ ಯಾವುದೇ ಒಂದು ರೀತಿಯಲ್ಲಿ ಮೇಳಗಳಿಂದ ಸಹಾಯ ಆಗಿಲ್ಲ ರೈತರಿಗೆ. ಆದರೆ ನಿಮ್ಮಿಂದ ಮೇಳಗಳು ಮಾಡಿಸಿ ಅವ್ರಿಗೊಂದು ಹಣವನ್ನು ಸಂಪಾದನೆ ಮಾಡುವಂಥ ಮಾರ್ಗವನ್ನು ಅವರು ಕಂಡುಕೊಂಡಿದ್ದಾರೆ. ಅವರು ಕೂಡ ಅಷ್ಟೇ ನಿಮ್ಮ ಬಗ್ಗೆ ಲಾಟ್ ಆಫ್ ಥ್ಯಾಂಕ್ಸ್ ಸರ್, ತುಂಬ ವಂದನೆಗಳು. ಆ ಮೇಡಮ್ ಅವರು ಇಲ್ಲ ಅಂದಿದ್ದಾರೆ ನಾವು ನಿಜವಾಗ್ಲೂ ಇವತ್ತು ಅಲ್ಲಲ್ಲೇ ನಾವು ಮಾರ್ಕೊಂಡಿದ್ದಾರೆ. ಎಲ್ಲ ಬ್ರೋಕರ್ಸು ಎಲ್ಲ ಅವರು ಬೇರೆಯವರು ಹೋಲ್ಸೇಲ್ ಅಂತ ಅಂದ್ಬಿಟ್ಟು ತೊಗೊಂಡು ಹೋಗ್ಬಿಟ್ಟು ಮಾರ್ತಾರೆ.
ಅರ್ಧಕ್ಕರ್ಧ ದುಡ್ಡು ಬರ್ತಾ ಇಲ್ಲ ಅಂತ ಕೂಡ ನನಗೆ ಹೇಳಿದ್ರು. ಇವತ್ತು ಹಲ್ಸು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ತುಂಬ ಹಣ್ಣುಗಳು ಮಾರಾಟ ಆಗ್ತಾಯಿದೆ ಮೇಡಮ್. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗೀತಾ ಅಂತ ನನ್ನ ಹೆಸರು. ಇಷ್ಟೊತ್ತು ನಮ್ಮ ಚಾನಲ್ಗೆ ಭೇಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು. ಓಕೆ. ಓಕೆ, ಥ್ಯಾಂಕ್ ಯು.